ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಮತ್ತು ಮುಂಬರ್ತಾ ಇರುವಂಥ ಚುನಾವಣೆ ವಿಷಯದಲ್ಲಿ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಹಾನಗಲ್ ಪುರಸಭೆಯ ಹಾನಗಲ್ ಟೌನ್ನಲ್ಲಿ ವಾರ್ಡ್ ನಂಬರ್ 1ರಲ್ಲಿದೆ. ವಾರ್ಡ್ ನಂಬರ್ 1ರ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನಾಸೀರಾ ಮರ್ದಾನ್ ಸಾಬ್ ಬಡ್ಗಿಯವರು, ಇವರ ಯಜಮಾನರಾಗಿರ್ತಕ್ಕಂಥ ಮರ್ದಾನ್ ಸಾಬ್ ಬಡ್ಗಿಯವರು ಹಸಿರು ಸೇನೆ ರೈತ ಸಂಘಟನೆಯ ಹಾನಗಲ್ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾಗಿ ರೈತ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ನಾಸೀರಾ ಮೇಡಮ್ ಅವರು ಪ್ರಥಮ ಬಾರಿಗೆ ವಾರ್ಡ್ ನಂಬರ್ 1ರಿಂದ ಹಾಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾದ ವಿಶೇಷ ಸಂದರ್ಶನ ಅಂತೇಳಿದರೆ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ಮುಂಬರ್ತಾ ಇರುವಂಥ 8-9 ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಹಾನಗಲ್ ಪುರಸಭೆಯ ಚುನಾವಣೆ ವಿಷಯದಲ್ಲಿ ಏನು ಆಗಬಹುದು, ಮರ್ದಾನ್ ಸಾಬ್ ಅವರು ಅಥವಾ ಮೇಡಮ್ ಅವರು ಬೇರೆ ವಾರ್ಡಿನಿಂದಾಗಿರಲಿ ಅದೇ ವಾರ್ಡಿನಿಂದಾಗಿರಲಿ ಸ್ಪರ್ಧೆ ಮಾಡಿದರೆ ಅವಕಾಶ ಸಿಗಬಹುದಾ, ಅಥವಾ ಅವರ ವಾರ್ಡಿನಿಂದ ಮತ್ತೊಂದು ವಾರ್ಡಿಗೆ ಇವರು ಶಿಫ್ಟ್ ಆಗಬಹುದಾ, ಅಥವಾ ಅದೇ ವಾರ್ಡಿನಿಂದ ಅವಕಾಶ ಸಿಗ್ಬೋದಾ, ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಶ್ರೀನಿವಾಸ ಮಾನೆಯವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನಾಗಿರಲಿ, ಶಿವಕುಮಾರ್ ಉದಾಸಿ ಅವರು MP ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನಾಗಿರಲಿ, ಇವೆಲ್ಲ ವಿಚಾರಗಳ ಬಗ್ಗೆ ಮತ್ತು CM ಉದಾಸಿ ಅವರಾಗಿರಲಿ, ಇವೆಲ್ಲ ವಿಚಾರಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ಜೊತೆ ಮರ್ದಾನ್ ಸಾಬ್ ಬಡ್ಗಿಯವರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀರಿ. ಚೆನ್ನಾಗಿದೆ. ಏನು ಮಾಡ್ಕೊಂಡಿರೋ ಸರ್ ವೈಯಕ್ತಿಕವಾಗಿ ಜೀವನ? ನಮ್ಮದು ಕೃಷಿ ಕಾರ್ಯಕ್ರಮ ಇದು ಐತ್ರಿ, ಅಗ್ರಿಕಲ್ಚರ್ ಹೊಲ್ಗಳು ಅದಾವು, ಆಮೇಲೆ ಮಕ್ಕಳದು ದುಡಿತಾವು. ನಾವು ಏನಿದೆಲ್ಲ ಈಗ ರಾಜಕೀಯ ಹಿಡಿದು ಮಾಡಿಲ್ಲ. ಈಗ ಹೊಸದಾಗಿ ನಾವು ರಾಜಕೀಯ ಮಾಡಿದ್ರೆ ಎಲ್ಲರದು ಒಂದು ಸಹಾಯ ನಮಗೆ ಮಾಡ್ಯಾರ ಅಂತೇಳಿ ನಾವು ಅವ್ರದ್ದು ಭಾಳ ಇದರಿಂದ ನಾನು ಅವರು ಏನಾಗೈತಿ ಏನಿಲ್ಲ ಅಂತೇಳಿ ನನ್ನ ವಾರ್ಡ್ದಾಗ ನಾನು ಅವ್ರ ಮನೆ ಹೋಗಿ ಕೇಳಿ ಆಮೇಲೆ ಮನೆಯವ್ರು ಬಂದಿಂದ ನಮಗೆ ಭಾಳ ಅನುಕೂಲ ಮಾಡ್ಯಾರ. ಸರಿ ಸರ್, ಈ ಹಸಿರು ಸೇನೆ ಹಾನಗಲ್ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾಗಿ ತಾವು ಆಯ್ಕೆಯಾಗಿರಿ. ಈ ಸಂಘಟನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಬಂದ್ರಿ? ನಾವು ಸುಮಾರು ಒಂದು 8 ವರ್ಷದಿಂದ ನಮ್ಮ ಸಂಘ ಈ ಸಂಘಟನೆಯಲ್ಲಿ. ಓಕೆ. ಮತ್ತು ರಾಜಕೀಯಕ್ಕೆ ಯಾವಾಗಿಂದ ತಾವು ಬಂದ್ರಿ? ನಾವು ಈಗ 1ನೇ ವಾರ್ಡ್ ನಮ್ಮದು, ಹಾನಗಲ್ ಹುಟ್ಟಿದ್ದು ದರ್ಗಾದಿಂದ. ಒಂದು ಯಾವ ಕೆಲಸ ಆಗಿದ್ದಿಲ್ಲ. ಈ ಕಡೆ ಮುಂಡಗೋಡದಿಂದ ಬರಬೇಕಾದ್ರೆ ಮೊದಲನೇ ಕ್ರಾಸಿಗೆ ಸಿಗುವಂಥ ಆ ದರ್ಗಾದೇ ವಾರ್ಡ್ ನಮ್ಮದು. ಕಾರಣ ನಾವು ತಿಳ್ಕೊಂಡ್ವಿ, ಒಂದು ಸಲ ನಾವು ಬಂದು ಇದಕ್ಕೆ ಏನಾರ ಮಾಡಿ ನಮ್ಮ ಜನಕ್ಕೆ ಒಂದು ಅನುಕೂಲ ಮಾಡ್ಬೋದು, ಆಗ್ಬೋದು ನಮ್ಮ ಕೈಲಿಂದ ಅಂತೇಳಿ ನಾವು ಫಸ್ಟ್ನಾಗ ಇದೇ ಸಿಟಿ ನಾವು ಪತ್ರ ನ್ಯೂಸ್ದಾಗ ಕೊಟ್ಟಿದ್ವಿ. ಕಾರಣ ಯಾಕಂದ್ರೆ ಯಾಕೆ ನಿಲ್ಲಾಕತ್ತೀರಿ, ನಿಮ್ಗೆ ಎದಕ್ಕೆ ಬೇಕಿದ್ವು ಅಂತೇಳಿ ನಮ್ಗೆ ಕೇಳಿದರು. ನಾ ಏನು ಹೇಳಿದೆ, ಒಂದು ಶುದ್ಧ ನೀರಿಲ್ಲ ಅಲ್ಲಿ ಕುಡಿಯೋಕೆ, ಆ ನಂತರ ಯಾರು ಕೇಳೋರು ಇಲ್ಲ ಅಲ್ಲಿ, ಆಮೇಲೆ ಯಾರು ಬಂದು ರೋಡ್ ಮಾಡೋರಿಲ್ಲ. 20-30 ವರ್ಷದಿಂದ ಅಲ್ಲಿ ಜನ ಆರಿಸಿ ಬಂದರೆ ಒಂದು ಗಟಾರ ಸೂತ್ರ ಇದ್ದಿದ್ದಲ್ಲ. ಈಗ ನಾವು ಬಂದಿಂದ ಏನಾಗ್ಬಿಟ್ಟಿದ್ರಿ, ಮನೆಯವ್ರ ಕಡೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆ ಪೂರಾ ಊರದಾಗ ಪಕ್ಕ ಗಟಾರ ನಿರ್ಮಾಣ ಆಗೈತೆ ನಮ್ದು. ಆಮೇಲೆ ಉಳಿದೈತಿ ಅಂದ್ರೆ ಪೂರಾ ಅಂದ್ರೆ ಇನ್ನು ಈಗ 10% ಕೆಲಸ ಉಳಿದೈತಿ. ಈಗ ಡಾಂಬರ್ಕರಣ ರಸ್ತೆ ಐತಿ ನಮ್ಮದು, ಈಗ ಹಾಕೈತಿ, ಅದು ಮಂಜೂರಾಗೈತಿ. ಈಗ ನಾವು ನಮ್ಮ ಪೇಡ್ ಆಗೋ ಮಟ್ಟ ನಾವು ಎಲ್ಲ ಜನದ ಕೂಟಾಗ ಚೆಂದಾಗಿದ್ದು ನಾವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ತಲೆಯಾಗಿತ್ತು. ಆ ಸಿಟಿ ಮಟ್ಟ ಪರಮಾತ್ಮ ಮಾಡಿಕೊಟ್ಟ. ಸರಿ ಸರ್, ನೀವು ಆಯ್ಕೆ ಆದ್ರಿ, ನೀವು ಪ್ರಚಾರಕ್ಕೆ ಹೋಗ್ತಿದ್ರಿ. ವಾರ್ಡ್ನಲ್ಲಿ ಕಾಂಗ್ರೆಸ್ನವರು ನೀವು ಇದ್ರಿ, BJPಯಿಂದನೂ ಇದ್ದರು, JDSನಿಂದನೂ ಇದ್ದರು, ಮತ್ತು ಸ್ವತಂತ್ರ ಅಭ್ಯರ್ಥಿ ಅಂತೇಳಿ ಅವರು ಕೂಡ ಇದ್ದರು. ಒಂದು 8-9 ಮಂದಿ ಎಲೆಕ್ಷನ್ ನಿಂತಾಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ನೀವು ಮತ್ತು ನಿಮ್ಮ ಪಕ್ಷದವರು ಕೂಡಿಕೊಂಡು ನೀವು ಚುನಾವಣೆಗೆ ಹೋದ್ರಿ. ಜನ ನಿಮ್ಮ ಮುಂದಗಡೆ ಹೇಳ್ತಿದ್ರು ಈ ಕೆಲಸ ಆಗಬೇಕು, ಆ ಕೆಲಸ ಆಗ್ಬೇಕಂತೇಳಿ. ಆವಾಗ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಗೆದ್ದ ತಕ್ಷಣ ಯಾವ ಕೆಲಸ ಮಾಡಿಸಿದ್ರಿ? ನಾವು ಗೆದ್ದ ತಕ್ಷಣ ಐತಿ ನೀರಿಂದ ತೊಗೊಂಡ್ವಿ. ಮೊದಲು ಕುಡಿಯೋ ನೀರು ಬೋರ್ ಮಾಡೋದು, ಜನಕ್ಕೆ ಅನುಕೂಲ ಎಲ್ಲೆಲ್ಲಿಲ್ಲ ಆ ಸಿಟಿ ಮಟ್ಟಿನಾಗ ಮಾಡೋದು. ಆ ನಂತರ 2ನೇ ಇದ್ರಾಗ ಈ ಪಕ್ಕ ಘಟ ನಿರ್ಮಾಣ ಆಯ್ತು ನಮಗೆ. ಈ ಕೆಲವಲ್ಲೇ ಮಳೆ ಹತ್ತಿರ ಅಡ್ಡಾಡಿ ಬರೋಂಗಿಲ್ಲ, ಆ ಸಿಟಿ ಮಟ್ಟ ನಮ್ಮ ದರ್ಗಾದಾಗಿತ್ತು. ನಾವು ಹೋಟ್ ಕೇಳಿದಾಗ ಎಲ್ಲ ಜನ ಏನು ಮಾಡಿದರು, ನೀವು ಬರ್ತೀರಿ, ನಮ್ಮ ಕೆಲಸ ಮಾಡ್ತೀವಿ, ಗ್ಯಾರಂಟಿ ಇದ್ದಿ,
ನಿಮಗೆ ನಾವು ಬಹುಮತದಿಂದ ನಿಮ್ಗೆ ಆರಿಸಿ ತೊಗೊಂಬರ್ತೀವಿ ಅಂತೇಳಿ ಎಲ್ಲ ಹೆಣ್ಮಕ್ಳು ಇದು ಆಶ್ವಾಸನೆ ಕೊಟ್ಟಿದ್ದು ಆದರ್ಶ ಸೀಟ್ ಮಾಡಿ ನಮ್ಗೆ ಆರಿಸಿದ್ರು. ಓಕೆ, ನಿಮಗೆ ಬಂದಿರತಕ್ಕಂಥ ವೋಟಿಂಗ್ ಎಷ್ಟು ಸರ್? ಅವಾಗ ಎಷ್ಟು ಮತದಿಂದ ತಾವು ಆಯ್ಕೆ ಆದರಿ? ಈಗ ನಾವು ಈಗ ನೋಡ್ರಿ ಅದು ನಮ್ಮ 900 ಚಿಲ್ಲರ ವೋಟಿಂಗ್ ಅದು. ಆ ಟೈಮ್ನಾಗ ಒಂದು 300 ಲೀಡ್ದಂಗೆ ನಾವು ಬಂದಂಗೆ ಅದು 300 ಮತ ಅಂತರದಿಂದ ತಾವು ಆಯ್ಕೆ ಆದ. ಆಯ್ಕೆ ಸರಿ, ಇಲ್ಲಿಯವರೆಗೆ ನಿಮ್ಮ ವಾರ್ಡ್ ನಂಬರ್ 1ರಲ್ಲಿ ದರ್ಗಾ ಏರಿಯಾದಲ್ಲಿ ಮುಸ್ಲಿಮ್ಸ್ ಜನಾಂಗದವರಿಗೆ ಆಗಿರಲಿ, ಹಿಂದೂ ಜನಾಂಗದವರಾಗಿರಲಿ, ಸರ್ವ ಜನಾಂಗದವರಿಗೆ ಆಶ್ರಯ ಮನೆ ಅಂತೇಳಿ ನಿಮ್ಮ ಪುರಸಭೆಯಿಂದ ಬರ್ತಾರೆ. ಎಷ್ಟು ಜನರಿಗೆ ಮನೆ ಕೊಡಿಸುವಂಥ ಕೆಲಸ ತಾವು ಮಾಡಿದ್ರಿ? ನಮ್ಮ ಇದಕ್ಕೆ ಈ ಡಾಕ್ಯುಮೆಂಟ್ ಚೆನ್ನಾಗಿರಬೇಕು ಈ ಆಶ್ರಯ ಜನ ಮನೆಗೆ. ಅದು ಎಷ್ಟು ಡಾಕ್ಯುಮೆಂಟ್ ಅವರು ತಂದು ಕೊಟ್ಟಾರೆ ಆ ಮನೆಗೆ ನಾವು ರಿಜೆಕ್ಟ್ ಒಂದೂ ಮಾಡಿಲ್ಲ. ಯಾಕಂದ್ರೆ ಅವರಲ್ಲಿ ಏನಾರ ತಾರತಮ್ಯ ಮಾಡಿದ್ರು ನಾವು ನಿಂತು ಅವ್ರಿಗೆ ಮಾಡಿಕೊಡ್ತೀವಿ. ಆಮೇಲೆ ಈಗ ಇದ್ರದ್ದು ಎಂಥ ಸಲಂ ಮಂದಿ ಬಂದೈತಿ, ಸಿಕ್ಕಾಪಟ್ಟೆ ಸಲಂ ಮನೆ ಆಗೈತಿ. ಆರ್ ಸಿ ಬಿಲ್ಡಿಂಗ್ ಆಗಿಬಿಟ್ಟೈತಿ ಪಕ್ಕ. ಸ್ಲಮ್ ಮನೆ ಹೋಗಿ RCC ಮನೆಗಳು. ಹೌದು ಹೌದು. ಎಷ್ಟು ಮನೆ ಆಗಿರ್ಬೋದು ನಿಮ್ಮ ವಾರ್ಡ್? ಈಗ ನಮ್ಮ ವಾರ್ಡ್ದಾಗ ಅಂತ ಹೇಳಿದ್ರೆ ಒಟ್ಟು ಟೋಟಲ್ ಹನಗಲ್ ಟೌನ್ಗೆ 200 ಮನೆ ಬಂದೈತಿ. 1,000 ಮನೆ ಬಂದೈತಿ. 1000 ಮನೆ ಹಾನಗಲ್ ಟೌನಿಗೆ. ಅದರಲ್ಲಿ ನಿಮ್ಮ ವಾರ್ಡಿಗೆ ಎಷ್ಟು ಬಂದಿದೆ? ಒಂದು ಟೋಟಲ್ ನಮ್ಮ ವಾರ್ಡ್ದಾಗ ಒಂದು ಹೆಚ್ಚು ಕಡಿಮೆ ಒಂದು 70-80 ಮನೆ ನಮ್ಮ ವಾರ್ಡಿಗೆ ಬಂದಿರ್ಬೋದು ಅಂತ ಹೇಳಿದ್ವಿ. ಒಂದು 50ರಿಂದ 70 ಮನೆ ಹತ್ತದ್ರಲ್ಲಿ ನಿಮ್ಮ ವಾರ್ಡಿಗೆ ಬಂದಿದ್ದಾವೆ. ಸರಿ, ನಿಮ್ಮ ವಾರ್ಡಿನಲ್ಲಿ ಶಿಕ್ಷಣ ವ್ಯವಸ್ಥೆ ಮೈನಾರಿಟಿಗೆ ಉರ್ದು ಸ್ಕೂಲ್ ಆಗಿರಲಿ, ಹಿಂದೂ ಮಂದಿಗೆ ಕನ್ನಡ ಪ್ರಾಥಮಿಕ ಸ್ಕೂಲ್ ಆಗಿರಲಿ, ಮತ್ತು ಇದು ಪ್ರೈವೇಟ್ ಸ್ಕೂಲ್ ಆಗಿರಲಿ, ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ನಿಮ್ಮ ವಾರ್ಡ್? ನಾನು ಏನು ಮಾಡಿದೆ, ಮೊದಲು ನಾವು ಎದುರಾಗ ಹೋಗ್ಬಾರ್ದು ಅಂತೇಳಿ ಆರಾಮ್ ಮನೆಯಾಗಿದ್ವಿ. ಒಂದು ಇದು STMC ಕಮಿಟಿ ಒಳಗೆ ನನಗೆ ಆರ್ಕೆ ಮಾಡಿದರು. ಆರ್ಕೆ ಮಾಡಿದಾಗ ನಮ್ಮಲ್ಲಿ ಶಾಲೆ ಐತಿ, 8ನೇ ತನಕ ಐತಿ. ಆವಾಗ ನಾನು ಅಧ್ಯಕ್ಷ ಆದೆ. ಅದಕ್ಕೆ SDMC ಅಧ್ಯಕ್ಷರು ನೀವು? ನಾನು ಅದೇ 2 ಬೀಡ್ ಅಧ್ಯಕ್ಷ ನಾನು ಅದೇ. ಆದರೆ ನನ್ನ 6 ವರ್ಷ 6 ವರ್ಷ ನಾನು ಅಧ್ಯಕ್ಷ ಅದೇ. ಅಲ್ಲಿ ಬೋರ್ ಇಲ್ಲ ಅಂದರೆ ಬೋರ್ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ಸಾಲಿ ಇದ್ದಿದ್ದಿಲ್ಲ, ಸಾಲಿ ಒಂದು 2 ಸಾಲಿ ಹೊಸದು, ಆಮೇಲೆ ಅದ್ರ ಮ್ಯಾಗ ಮತ್ತೆ 2 ಅಂದರೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಆ ಶಿಫ್ಟ್ ಮಾಡಿ ಸಾಲಿ ಮಾಡ್ಕೊಂಡ್ವಿ. ಆಮೇಲೆ ಡೆವಲಪ್ಮೆಂಟ್ ಬಿಟ್ಟರೆ ಈಗ ನಾವು ಅಲ್ಲಿ ನೋಡ್ರಿ ಇರಬೇಕಂದ್ರೆ ಅಡ್ಡಾಡಬೇಕು. ಗೌರ್ಮೆಂಟಲ್ಲಿ ಕೆಲಸ ಚಲೋ ಆಕೈತಿ, ನಾವು ಬರ್ತೈತಿ ಬಿಡಂದ್ರೆ ನಮ್ಮ ತೂತಿಗೆ ಅನ್ನ ಬಾಯಿಗೆ ಹೋಗಲ್ಲ. ನಾವು ಪ್ರಯತ್ನ ಮಾಡಿದ್ರೆ ನಮಗೆ ಸಿಗ್ತೈತಿ. ಅದೇನೋ ಅಂತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರಾಕೈತಿ ಅಂತೇಳಿ. ಅದಕ್ಕಾಗಿ ಈಗ ನಮ್ಮ ಮಕ್ಕಳು ಇಲ್ಲ ಅಲ್ಲಿ ಈ ವರ್ಷ, ಅದಕ್ಕಾಗಿ ನಾನು ಬಿಟ್ಟಿಲ್ಲ. ಇಲ್ಲ ಅಂದ್ರೆ ಈ ವರ್ಷ ನಾನು ಅಲ್ಲಿ ಅಧ್ಯಕ್ಷ ಆಗೋದು ಚಾನ್ಸ್ ಇತ್ತು. ಯಾಕಂದರೆ ಮಾಸ್ತರ್ ನಮ್ಮಲ್ಲಿ 5 ಮಾಸ್ತರ್, ಅದು ಡೆಪ್ಯುಟೇಷನ್ನಾಗ ಬೇರೆ ಕಡೆ ಆಗಿಬಿಟ್ಟಿದ್ರು. ಮಾಸ್ತರ್ ಕೇಳೋರೆಲ್ಲ ಆ್ಯಕ್ಚುಲ್ ನನಗೆ ಬರ್ಯಾಕೆ ಬರೋಂಗಿಲ್ಲ ಅಂಥ ಮನುಷ್ಯ ಕೂತ್ಕೊಂಡು ನಾನು ಕೇಳಿದೆ, ನನ್ನ ಯಾವ ಭಾಷೆನಾಗ ಕೇಳಬೇಕಿದ್ದಕ್ಕೆ ಅಂತೇಳಿ ನನ್ನ ತಲೆಯಾಗ ಬಂತು. ಆವಾಗ ವಕೀಲ ಕಡೆ ಹೋಗಿ ಒಂದು ಮೈತ್ಯಾಗ ತೊಗೊಂಡೆ. ಮೈತ್ಯಾಗನಾಗ BO ಕೊಟ್ಟೆ ನಾನು. ಈ ಉರ್ದು ಸ್ಕೂಲ್ಗೆ ಟೋಟಲ್ ಮಾಸ್ತರ್ ಎಷ್ಟು ಐತ್ರಿ ಅಂತೇಳಿ ಮಾಸ್ತರ್ BO ಕಳೆದ್ರು. ಇಂಥ ಮಾತು ನನಗೆ ಯಾರು ಇನ್ನೂ ತಗ ಹೇಳಿದಿಲ್ಲ, ಇವತ್ತು ನೀವು ಕೇಳಿದ್ರಿ ನನಗೆ ಅಂಥೇಳಿ. ನಿಮ್ಮ ವಾರ್ಡ್ಗೆ ನಿಮ್ಮ ಇದಕ್ಕೆ 11 ಮಂದಿ ಐತ್ರಿ ಅಂತ ಹೇಳಿದ್ರು. ನಿಮ್ಮ ಸ್ಕೂಲಿಗೆ ಅವಾಗ 8ನೇ ತರಗತಿಯ ಸ್ಕೂಲಿಗೆ 11 ಜನ ಟೀಚರ್ಸ್ ಐತಿ. ಅದು ಡೆಪ್ಯುಟೇಷನ್ ಬೇರೆ ಕಡೆ ಹಾಕಿಬಿಟ್ಟಾರೆ, ಯಾರು ಕೇಳೋರಿಲ್ಲ ಅಲ್ಲೇ. ಪಗಾರ ಇಲ್ಲಿ ಈ ಸಲಿದು ಕೆಲಸ ಬೇರೆ ಸ್ಕೂಲ್ಗೆ. ಅವಾಗ ಏನು ಮಾಡಿಬಿಟ್ಟೆ, ಅವ್ರು ತಕ್ಷಣ ಬರಬೇಕು ಅಂತೇಳಿ ಒಂದು ಇದು ಮಾಡ್ಕೊಂಡು ಕೂತ್ಕೊಡಿ ನಾನು. ಆವಾಗ ಇವತ್ತು ಫುಲ್ ನಮ್ಮ ಶಾಲಿಗೆ ಮಾಸ್ತರ್ದು ಮಕ್ಕಳ ಫಸ್ಟ್ ಕ್ಲಾಸ್ ಶಾಣೆ ಅದಾವೆ, ಯಾವ ಇದು ಇಲ್ಲ, ಕೊರತೆ ಇಲ್ಲ ಅಲ್ಲಿ. ನಮಗೆ ಈ ಶಿಕ್ಷಣಾಧಿಕಾರಿಗಳು ಚಲೋ ಗಮನ ಇದು ಕೊಟ್ಟು. ಸರಿ, ಅಂಗನವಾಡಿ ವ್ಯವಸ್ಥೆ ಯಾವ ರೀತಿ ಇದೆ ನಿಮ್ಮ ವಾರ್ಡ್ನಲ್ಲಿ? ಚಲೋ. ಎಷ್ಟು ಅಂಗನವಾಡಿ ಇದಾವೆ? 4 ಅದಾವೆ ರೀ, ಸದ್ಯಕ್ಕೆ 3 ಅದಾವೆ. ಈಗ 4 ಅಂಗನವಾಡಿ, 3 ಅಂಗನವಾಡಿ ಚಾಲು ಅದಾವೆ. ಒಂದು ಅಂಗನವಾಡಿ ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಾರೆ. ಅಂದರೆ ಅದು ನಾವು ಕೇಳಿಲ್ಲ, ಅದಕ್ಕೆ ಅವರು ಬೇರೆ ಕಡೆ ಹೋಗೈತಿ. ಅದು ಆ್ಯಕ್ಚುಲ್ ವಾರ್ಡ್ಗೆ 2 ಇರಲೇಬೇಕು ಕಾನೂನು ಪ್ರಕಾರ. ಅದು ಒಂದು ಚೇಂಜ್ ಆಗಿಬಿಟ್ಟೈತಿ, ಅದು ಪುನಃ ಅಲ್ಲಿ ತಗೋತೀವಿ. ಸರಿ, ನಿಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ ಮೊದಲನೇ ಬರೋದು ರಸ್ತೆ, 2ನೇ ಬರೋದು ಚರಂಡಿ, 3ನೇ ಬರೋದು ವಿದ್ಯುತ್ ದೀಪ, ಮತ್ತು 4ನೇ ಬರೋದು ಕುಡಿಯುವ ನೀರಿನ ಸೌಕರ್ಯ ಮತ್ತು ಆಶ್ರಯ ಮನೆ ಅಂಕಿ ನೀವು 50ರಿಂದ 70 ಮನೆಗಳನ್ನು ಆಲ್ರೆಡಿ ನಮ್ಮ ಇದು ವಾರ್ಡಿಗೆ ಬಂದಿದ್ದಾವೆ ಅಂತ ನೀವು ಹೇಳಿದ್ರಿ. ಅದರಲ್ಲಿ ಈ 4 ಮೂಲಭೂತ ಸೌಕರ್ಯ, ರಸ್ತೆ ಆಗಿರಲಿ, ವಿದ್ಯುತ್ ದೀಪ ಆಗಿರಲಿ, ಚರಂಡಿ ಆಗಿರಲಿ, ಕುಡಿಯುವ ನೀರಿನಾಗಿರಲಿ, ಈ ಸಮಸ್ಯೆ ನೀವಿದ್ದಾಗ ಯಾವ ರೀತಿ ಇತ್ತು? ನೀವು ಇಲ್ದಾಗ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು? ನೀವು ಬಂದ ಮೇಲೆ ಯಾವ ರೀತಿ ಆಯಿತು? ಈಗ ಮೊದಲು ನಡೆಯೋದು ಕಷ್ಟ ಇತ್ತಲ್ಲೇ. ಯಾಕಂದ್ರೆ ನಾವು ಓಟ್ ಕೆಳಗೆ ಹೋಗಿಲ್ರಿ, ಅಚಾನಕ್ ಮಳೆ ಬಂದಾಗ ಹೋದ್ರೆ ಕಾಲ್ಗಿಲ್ ಮುಡ್ಕೊಂಡು ಬರ್ಬೇಕು ನಾವು, ಅಂಥ ಪರಿಸ್ಥಿತಿ. ಆ ಪರಿಸ್ಥಿತಿ ಇವತ್ತಿಲ್ಲ.
ನಾವು ನಮ್ಮ ಅಡ್ಡಾಡೋದು ಮಟ್ಟದಾಗ ಇವತ್ತು ಬೆಳಿಗ್ಗೆ ನಾವು ಅಡ್ಡಾಡಲ್ರಿ ಈಗ ಮೊದಲು ಅಡ್ಡಾಡೋದು ಭಾಳ ತಕ್ಲೀಫ್ ಸೈಕಲ್ ಮೋಟರ್ ತೊಗೊಂಡು ಅಡ್ಡಾಡ್ಬೋದು ನಾವು ಮೊದಲಕ್ಕೆ ಬರೇಗಾಲಿ ಅಡ್ಡಾಡಕ್ಕೆ ಆಗ್ತಿದ್ದಿಲ್ಲ. ಈಗ ಬೈಕ್ ತೊಗೊಂಡು ಅಡ್ಡಾಡಬಹುದು. ಅಡ್ಡಾಡ್ಬೋದು. ಆ ಶಿಟ್ಟಿ ಮಟ್ಟ ವ್ಯವಸ್ಥೆ ಆಗಿದೆ. ಸರಿ, ನಿಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರು ದಿವಂಗತ CM ಉದಾಸಿ ಆಗಿರಲಿ ಮತ್ತು ಮನೋಹರ್ ತಹಸೀಲ್ದಾರ್ ಆಗಿರಲಿ, ಇವರು ಇಬ್ಬರು ಅವಧಿಯಲ್ಲಿ ಅವರಿಬ್ಬರು ಕೂಡ ಈಗ ದಿವಂಗತ ಆಗಿದ್ದಾರೆ. 2021ರಲ್ಲಿ ನಿಧನ ಆಗಿರ್ತಕ್ಕಂಥ CM ಉದಾಸಿ ಅವರು, ಮೊನ್ನೆ ಕೂಡ ನಿಧನ ಆಗಿರ್ತಕ್ಕಂಥ ಮನೋಹರ್ ತಹಸೀಲ್ದಾರ್ ಅವರು. ಮಾನ್ಯವ್ರ ಬಗ್ಗೆ ಆಮೇಲೆ ಬರ್ತೇನೆ ನಾನು. ಈಗ ಇವರಿಬ್ಬರಲ್ಲಿ ಹಾನಗಲ್ ತಾಲೂಕಿಗೆ, ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೆಲಸ ಮಾಡಿದವರು ಯಾರು? ಅತಿ ಹೆಚ್ಚು ಕೆಲಸ ಮಾಡಿದವರು 2 ಮಂದಿ ಉದಾಸೀನ ಮಾಡ್ಯಾರ, ಅವರು ಮಾಡ್ಯಾರ. ಬಟ್ ನಮ್ಮ ವಾರ್ಡ್ನಲ್ಲಿ ತೊಗೊಂಬಂದಿಲ್ಲ, ಯಾರು ತರಲಿಲ್ಲ, ಕೆಲಸನೇ ಆಗಿಲ್ಲ. ಈಗ ನಿಮ್ಮ 2 ಬಾರಿ ಆಯ್ಕೆ ಆಗಿರ್ತಕ್ಕಂಥ 21ರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಉಪಚುನಾವಣೆಯಲ್ಲಿ, 23ರಲ್ಲಿ ಮತ್ತೆ ಆಯ್ಕೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ, ಮನೋಹರ್ ತಹಸೀಲ್ದಾರಿಗೆ CM ಉದಾಸಿ ಅವರಿಗೆ ಹೋಲಿಕೆ ಮಾಡಿದರೆ ಶ್ರೀನಿವಾಸ್ ಮಾನೆ 3 ಮಂದಿಗೆ ಹೋಲಿಕೆ ಮಾಡಿದರೆ ನಿಮ್ಮ ವಾರ್ಡಿಗೆ ಅಭಿವೃದ್ಧಿ ತಂದವರು ಯಾರು? ಮಾನೆ ಬಿಟ್ಟು ಯಾರಿಲ್ಲ. ಮಾನೆ ಬಿಟ್ಟರೆ ಯಾರು ತಂದಿಲ್ಲ. ಇಲ್ಲ. ಸರಿ, ನಿಮ್ಮ ವಾರ್ಡಿನಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿ ವಿಷಯಗಳನ್ನು ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ, ಯಾವ ರೀತಿ ಅನುಕೂಲ ಆಗಿಲ್ಲ? ಈ ಈ ಈ ಸಂದರ್ಭದಲ್ಲಿ ನೋಡಿದ್ರೆ ಎಲ್ಲ ಜನಕ್ಕೆ ಭಾಳ ಅನುಕೂಲ ಆಗೈತಿ. ಯಾಕಂದ್ರೆ 2,000 ರೂಪಾಯಿ ಏನೈತಲ್ಲ ಚಿಂತೆ ಇಲ್ದಂಗೆ ಬರಾಕತ್ತೈತಿ. ಆ ನಂತರ ಅಕ್ಕಿದು ಐತಲ್ಲ ಅದು ಶಿಷ್ಟಿ ಮಟ್ಟ ನಡೆದೈತಿ. ಯಾವ ಸೌಲಭ್ಯ ಅವರು ಮಾಡ್ಯಾರ ಅದು ಕೊರತೆ ಆಗಿಲ್ಲ. ಜನಕ್ಕೆ ಚಲೋ ಇದು ಆಗೈತಿ. ಎಲ್ಲರೂ ಭಾಳ ಚಲೋ ಕೆಲಸ ಮಾಡ್ಯಾರ ಅಂಥೇಳಿ ಇವ್ರಿಗೆ, ಯಾರಿಗೆ, ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವ್ರಿಗೆ ಒಂದು ಇದು ಮಾಡಕತ್ತಾರೆ. ಸರಿ, ಈ ವಾರ್ಡ್ ನಂಬರ್ 1ರಿಂದ ನೀವು 2ರಲ್ಲಿ ನೀವು ನಿಲ್ಲಬೇಕಂತ ವಿಚಾರ ಮಾಡಿದ್ರಿ, 1ರಲ್ಲಿ ನಿಮ್ಮ ಧರ್ಮಪತ್ನಿ ನಾಸೀರಾ ಮೇಡಮ್ ಅವ್ರು ನಿಲ್ಲಿಸ್ಬೇಕಂತ ಯೋಚನೆ ಮಾಡಿದ್ರಿ. ಮುಂಬರ್ತಾ ಇರುವಂಥ 8-9 ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಹಾನಗಲಿನ ಉಪಚುನಾವಣೆ, ಹಾನಗಲಿನ ಪುರಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ಮತ್ತೆ ಒಳ್ಳೆ ಮೇಡಮ್ ಅವರು ಸ್ಪರ್ಧೆ ಮಾಡ್ಬೋದಾ ಅಥವಾ ನೀವು ಸ್ಪರ್ಧೆ ಮಾಡ್ಬೋದಾ? ಈಗ ಕೆಟಗರಿ ಚೇಂಜ್ ಆದರೆ ನಾವು ನಿಲ್ತೀವಿ, ಮತ್ತು ಮೇಳ ಬಂದರೆ ಮತ್ತು ನಾವು ಈಗ ಹೆಂಗದಿ ಅದೇ ಸಿಟಿ ಮಾಡಿ ಕೆಲಸ ಮಾಡ್ಕೊಂಡು ಹೋಗೋದು. ಓಕೆ, ಸರಿ. ಈ ಚುನಾವಣೆ ಬಂದ ಮೇಲೆ, ಚುನಾವಣೆ ಆದಮೇಲೆ, ರಿಸಲ್ಟ್ ಆದಮೇಲೆ, ಈ 6-7 ವರ್ಷದ ಅಧಿಕಾರದಲ್ಲಿ ಇದರಲ್ಲಿ ಅತಿ ಹೆಚ್ಚು ಪಾತ್ರ ಯಾರ್ದು? ನಿಮ್ದು ಐತೆ, ಮೇಡಮ್ ಅವ್ರದ್ದು ಐತೆ? ಮೇಡಮ್ ಅವರು ಬರೀ ಮೀಟಿಂಗ್ ವಾರ್ಡ್ನಾಗ ಅಡ್ಡಾಡಂಗಿಲ್ಲ. ಕಾರಣ ಯಾಕಂದರೆ ಈಗ ನಾವು ಮಾಡ್ಬೇಕಂತೇಳಿ ಮನಸ್ಸು ಇಟ್ಟದಲ್ಲ ಅದ ಸಿಟ್ಬಿಟ್ಟು ನಾವು ಮಾಡಿ ತೀರ್ಸಾಕ್ತೀನಿ ಅಲ್ಲಿ. ಇವ್ರೇನು ಹೋಗೋದು ಅವಶ್ಯ ಇಲ್ಲ. ಈಗ ಜನಾಗ ಇವ್ರು ಹೋಗಿದ್ರು ಯಾರೂ ಗುರ್ತು ಮಾಡೋಂಗಿಲ್ಲ. ಅಂದ್ರೆ ಯಾಕಂದ್ರೆ ಇವರು ಕೆಲಸ ಮಾಡಿರ್ಬೇಕಲ್ಲೇ, ಹಂಗೆ ಹೆಸರು ಇದು ನಮ್ಗೆ ವ್ಯವಸ್ಥೆ ಬಂದ್ರು ಅವರು. ಹಂಗಂದ್ರೆ ವಾರ್ಡ್ನಲ್ಲಿ ಅವ್ರು ಹೋದ್ರೆ ಗೊರ್ತಡಂಗಿಲ್ಲ, ಪುರಸಭೆ GB ಮೀಟಿಂಗ್ನಲ್ಲಿ ನೀವು ಹೋದ್ರೆ ನಿಮ್ಮನ್ನು ಗೊರ್ತಡಂಗಿಲ್ಲ. ಅವ್ರ ಮೆಂಬರ್ ಅಂತ ಅವ್ರನ್ನ ಇದು ಮಾಡ್ತಾರ, ನೀವು ಮೆಂಬರ್ ಅಂತೇಳಿ ನಿಮ್ಮನ್ನು ವಾರ್ಡ್ನಲ್ಲಿ ನಿಮ್ಮನ್ನು ಮೆಂಬರ್ ಅಂತಾರ, ಪುರಸಭೆಯಲ್ಲಿ ಅವ್ರ ಮೆಂಬರ್ ಅಂತಾರೆ. ಸರಿ, ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋದ್ರೆ ಮುಂಬರ್ತಂಥ ಚುನಾವಣೆಯಲ್ಲಿ ನೀವು ಇದೇ ವಾರ್ಡಿಂದ ಅಥವಾ ಬೇರೆ ವಾರ್ಡಿಂದ ಸ್ಪರ್ಧೆ ಮಾಡಿದರೆ ಅವಕಾಶ ಸಿಗ್ಬೋದಾ? ಅವಕಾಶ ಸಿಗ್ತದೆ. ಯಾಕೆ ಸಿಗುತ್ತೆ ನಿಮ್ಗೆ? ಅಂದ್ರೆ ಕೆಲಸ ಮಾಡ್ಯಾರ ಅಂತೇಳಿ ಜನ ನಮಗೆ ಇದು ಗೆಲ್ಲಿಸ್ತಾರೆ. ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಜನ ದೂಡಿ ಬಿಡ್ತಾರೆ. ಸರಿ, ಓಕೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಈ ಸಂದರ್ಶನ ನಡೀತಾ ಇದೆ ವಾರ್ಡಿನ ಡೆವಲಪ್ಮೆಂಟ್ ಮತ್ತು ವಾರ್ಡಿನ ಕ್ಷೇತ್ರ ಜನತೆ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಮಾನ್ಯವರ ವಿಚಾರಗಳ ಬಗ್ಗೆ. ಕೊನೆಯದಾಗಿ ನಿಮ್ಮ ವಾರ್ಡಿನ ಮತದಾರರಿಗೆ ಒಂದು ಮೆಸೇಜ್ ಕೊಡೋದಾದರೆ, ನಿಮ್ಮ ಅಭಿವೃದ್ಧಿ ದೃಷ್ಟಿಯಾಗಿರಲಿ, ಮುಂಬರ್ತಂಥ ಚುನಾವಣೆ ಆಗಿರಲಿ, ಇವೆಲ್ಲ ವಿಚಾರಗಳ ಬಗ್ಗೆ ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾದರೆ ಆ ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಈಗ ಮುಂದೆ ಬರೋ ಚುನಾವಣೆದಾಗ ನಿಮ್ಮದು ಎಲ್ಲರದು ಅಭಿಪ್ರಾಯ ಇದ್ರೆ ನೀವು ನಮ್ದು ಈಗ ನಿನ್ನೆ ಎಲ್ಲ ಪೂರ ಸ್ವಚ್ಛತೆ ಚಲೋ ಆಗಿತ್ತು. ನಂದು ನನ್ನ ವಾರ್ಡಿಂದು ಏನೈತೆ ಸ್ವಲ್ಪ ಉಳಿದೈತಿ ಈಗ. ಯಾಕಂದ್ರೆ ದೇವಸ್ಥಾನ ಜಾತ್ರೆ ಬಂತು, ನಮ್ಮದು ಉರುಸು ಬಂತು. ಅದಕ್ಕಾಗಿ ಮತ್ತು ಹೋದ್ರೆ ಅಲ್ಲಿ ಮುನ್ಸಿಪಾಲ್ಟಿ ಹೋಗಿ ಜನ ತೊಗೊಂಬಂದ್ಬಿಡ್ತೀನಿ ನಾನು. ನನ್ನ ಇನ್ನೂ ಒಂದು ದಿವಸದ ಕೆಲಸ ಅಂದು ಪೂರ ವಾರ್ಡ್ ಸ್ವಚ್ಛತೆನೇ ಆಯ್ತು. ಆಮೇಲೆ ಏನಾರ ಅಂತ ಹೆಚ್ಚು ಕಡಿಮೆ ಆದರೂ ಮಾನ್ಯವರು ಸ್ವಂತ ತಮ್ಮ ರೊಕ್ಕ ಕೊಟ್ಟು ನಮಗೆ ಕ್ಲೀನ್ ಮಾಡ್ಸಕ್ಕಿಸ್ತಾರೆ. ಅದು ಒಂದು ದೊಡ್ಡ ನಮ್ಗೆ ಸಹಾಯ ಆಯ್ತು. ಸರಿ, ಇನ್ನೊಂದು ವಿಷಯ ಮಾನ್ಯವ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮಾನ್ಯವರು ಈ ಹಾನಗಲ್ ವಿಧಾನಸಭಾ ಕ್ಷೇತ್ರ ಬಿಟ್ಟು ತಮ್ಮದು ಊರಾಗಿರ್ತಕ್ಕಂಥ ಧಾರವಾಡ ಜಿಲ್ಲೆಗೆ ಹೋಗ್ತಾ ಇದ್ದಾರಂತ ನಾವು ಅದೊಂದು ಸುದ್ದಿ ಕೂಡ ಬರ್ತಾ ಇದೆ. ಹೋಗಲ್ರಿ, ಇಲ್ಲಿಂದ ನಾವು ಬಿಟ್ಟು ಕೊಡ್ಬೇಕಲ್ಲ ಅವ್ರಿಗೆ. ಈಗ ಅವ್ರು ಬಂದೈತಿ ಅಂತೇಳಿ ಇಲ್ಲೇ ಅಭಿವೃದ್ಧಿ ಚಲೋ ಆಗೈತಿ. ಈಗ ನಾವು ಬಿಟ್ಟು ಕೊಡ್ಬೇಕಲ್ಲ. ಈಗ ನಮಗೆ ಸಿಗ್ಬಾರ್ದು ಸಿಗ್ಬಿಟ್ಟಾರ. ಈಗ ಸಿಕ್ಕಿದ ಮ್ಯಾಗ ಅವ್ರಿಗೆ ಬಿಡೋಂಗಿಲ್ಲ. ಯಾಕಂದ್ರೆ ಅವರು ಎಂಥದ್ದು ಇಲ್ಲಿ ನಮಗೆ ನಾವು ಹೋದ್ರೆ ಭಾಳ ಇದು ಮಾಡ್ತಾರೆ. ಈಗ ಅಂಥ ಮನುಷ್ಯ ಬೇಕಲ್ಲ ನಮಗೆ. ಈಗ
ಸರಿ, ಓಕೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಈ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ನಿಮ್ಮ ವಾರ್ಡಿನ ಮತ ಬಾಂಧವರಿಗೆ ಮುಂದಿನ ಚುನಾವಣೆ ವಿಷಯಗಳ ಬಗ್ಗೆ ಒಂದು ವಿನಂತಿ ಮಾಡ್ಕೊಳ್ಳೋದಾದ್ರೆ ಏನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರ? ನಾವು ಇಷ್ಟ ಮಾಡೋದಂದ್ರೆ ನಾವು ಎಷ್ಟು 5 ವರ್ಷದಿಂದ ಕಾಪಾಡೀವಿ, ಅವರು ಒಂದು ದಿವಸ ನಮ್ಗೆ ಕಾಪಾಡಿ ತೊಗೊಂಬಂದ್ಬಿಟ್ರೆ ಅದ ಒಂದು ಅವ್ರ ದೊಡ್ಡ ಇದು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ವಾರ್ಡ್ ನಂಬರ್ 1ರ ಹಾಲಿ ಸದಸ್ಯರಾಗಿರ್ತಕ್ಕಂಥ ನಾಸೀರಾ ಮರ್ದಾನ್ ಸಾಬ್ ಬಡಿಗೆಯವರೇ, ಅವರ ಯಜಮಾನರಾಗಿರ್ತಕ್ಕಂಥ ನೀವು ಮರ್ದಾನ್ ಸಾಬ್ ಬಡಿಗೆಯವರೇ. ಮತ್ತು ಇನ್ನೊಂದು ವಿಷಯ ಕೇಳಲಿಕ್ಕೆ ನಾನು ಮರೆತೆ, ಹಸಿರು ಸೇನೆ ಸಂಘಟನಾ ಕಾರ್ಯದರ್ಶಿಯಾಗಿ ಹಾನಗಲ್ನಲ್ಲಿ ಎಷ್ಟು ರೈತರಿಗೆ ನಿಮ್ಮ ಸಂಘಟನೆಯಿಂದ ಹೋರಾಟದಿಂದ ಅವಕಾಶವಾಗಿದೆ? ಭಾಳ ಮಂದಿ ಆಗಿದ್ರಿ. ಈಗ ನಾವು ಸತ್ತವ್ರಿಗೆ 5 ಲಕ್ಷ ರೂಪಾಯಿ ಕೊಡಿಸಿದ್ವಿ. ಆಮೇಲೆ ಯಾವ ತಾಡ್ಪತ್ರೆ ಬಂದಿಲ್ಲ ಅಂದರೆ ರೈತ ಸಂಘ ಐತಿ. ಆಮೇಲೆ ರೈತರಿಗೆ ಬೆಳೆ ಪರಿಹಾರ, ನಾವು ರೈತರ ಸಂಘ ಇಲ್ಲ ಅಂದರೆ ಬೆಳೆ ಪರಿಹಾರ ನಮಗೆ ಸಿಗ್ತಿದ್ದಿಲ್ಲ. ಈಗ ಮೊನ್ನೆ 12-13 ದಿವಸಲ್ಲೇ ನಾವು ಧರಣಿ ಹಾಕ್ಕೊಂಡಿದ್ವಿ ಎಲ್ಲೇ DCFನಾಗ. ಈಗ ನಮ್ಮ ಏನೇನು ಬೇಡಿಕೆ ಇತ್ತು ಎಲ್ಲ ಪೂರ ಅಲ್ಲಿ ಕೊಟ್ಟರು. ಈಗ ನಮ್ಮ ಬೇಡಿಕೆ ಎಲ್ಲ ಸಾಲ್ವ್ ಆಗೈತೆ ಅಲ್ಲೇ. ಸರಿ, ಓಕೆ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತುವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಒಂದೇ ಫೋನಿನ ಸಂಪರ್ಕಕ್ಕೆ ನಾವು ಬಂದಿದ್ದೀವಿ ಅಂತ ತಕ್ಷಣ ತಾವು ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ, ನಿಮ್ಮ ವಿಚಾರಗಳನ್ನು ನಿಮ್ಮ ಯೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ಕಾರ.